ಬರೇ 3 kg ಅಕ್ಕಿ ಕೊಡ್ತಾರೆ. ಎಷ್ಟು ದಿವಸ ತಿಂದೀಯಾ? ಮಕ್ಳು ತಿಂತಾರ, ಹೆಂಡತಿ ತಿಂತಾರ, ನಾವು ಹೋದವ್ರು ಬಂದವ್ರು. ನಿಮ್ಮ ಕಾಲದಾಗೆಲ್ಲ ಹೆಂಗಿತ್ತು? ನಮ್ಮ ಮದುವೆಗೆ ಬರೀ 10 ರೂಪಾಯಿ ಸೌರನ್ ಮರಿ. ಬರೀ 10 ರೂಪಾಯಿ ಕೊಟ್ಟು ಅದನ್ನ ಕೂಡಿಕಕ್ಕೂ ನಮ್ಗೆ ಕೆಪಾಸಿಟಿ ಇಲ್ಲ. ಬರೀ ಒಂದು ಆಣಿಗೆ ಹೋಗಿ ಕೂಲಿಗೆ ಮಾಡಿದ್ದೀವಿ. ಇಲ್ಲಿಂದ 3 ಮೈಲಿ ಒಂದು ಆಣಿ ಅಂತೂ. ಒಂದು ಆಣಿ ತಗೊಂಡೋದ್ರೆ ಇನ್ನೂ 3 ಕಾಸು ಅದ್ರೊಳಗೆ ಮಿಗೋದು. ಹೊರಕತ್ತಿರಲ್ಲ ಸಾಮಾನು, ಅಷ್ಟು ಸಾಮಾನು ತರಿಬೋದು. ಈಗ 1000 ರೂಪಾಯಿ ತಗೊಂಡೋಗಿ ನೀನು ಬ್ಯಾಗಿನ ಚಿಕ್ಕ ಬರಲ್ಲ. ಲೆಕ್ಕ 1000 ರೂಪಾಯಿ ಎಲ್ಲ 10,000 ತಗೊಂಡ್ರು ಒಂದು ಬ್ಯಾಗ್ ತುಂಬ ಬರಲ್ಲ. ಆಗಲ್ಲ. ನಾನು ಹೇಳ್ತಾ ಇಲ್ವಾ? ಅಯ್ಯೋ ಯಪ್ಪ, ಈಗಿನ ಅವಾಗ 4 ಅಡಿ ಬೆಲೆಗೆ ಇವಾಗ 10,000ಕ್ಕೂ ಬೆಲೆ, 1,00,000ಕ್ಕೂ ಬೆಲೆ ಇಲ್ಲ. ಹೌದಾ? ಸಾಕ. ಏನ್ರಿ 10 ರೂಪಾಯಿ ಸಾವಿರನು ಒಂದು ಒಡವೆ ಮಾಡಿಸ್ಕೊಡ್ರಿ ಅಂದ್ರೆ ಯಜಮಾನ್ರಿ ಏನಂದ್ರೆ ಏನಡಿಯೇ ಹೊಟ್ಟೆ ಸಾಕೋಣ ಅನ್ಸದ್ಯ ಒಡವಿಬೋದೆ ನೀನು. ಇವತ್ತು 1 ಗ್ರಾಮ್ ಎಷ್ಟು? ಇವತ್ತಿನ ಲೆಕ್ಕ ತಗೊಂಡ್ರೆ 8,000, 9,000, 10,000 ಗಂಟ ಹೋಗುತ್ತೆ. 10,500 ಈಗ. ಇನ್ನು ಮುಂದೆ ಚಿನ್ನನೇ ತಗೊಳಂಗಿಲ್ಲ. ಅದೇ ಉಮ್ಮಗಳನ್ನ ಇಕ್ಕೊಂಡು ಕಾಲ ಮಾಡ್ಬೋದು. ಇನ್ನ ಎಂತೆಂಥ ಕಾಲ ಬರ್ತದೆ ಕಣಪ್ಪ, ಹೇಳೋಕ್ಕೆ ಸಾಧ್ಯ ಇಲ್ಲ. ಅವಾಗ ಒಲೆಗೆ ಮಾಡಿ ಅಡುಗೆನ ಈಗ ಯಾವಳಪ್ಪ ಒಲೆಗೆ ಮಾಡೋಳು? ಯಾರು ಮಾಡಲ್ಲ. ಈಗ ನಾವು ಒಲೆಗೆಪ್ಪ ಮಾಡೋದು. ಈಗಲೂ ನಾವು ಒಲೆಗೆ. ಅದೇ ಅವಾಗಿನ ಕಾಲದಲ್ಲೆಲ್ಲ ಒಲೆಗೆ ಮಾಡ್ತಾರೆ, ಇವಾಗಿನ ಕಾಲದಲ್ಲಿ ಎಲ್ಲಿ ಮಾಡ್ತಾರೆ ಒಲೆಗೆ? ಸದ್ಯಕ್ಕೆ ನೋಡು, ಇದು ಬಾಕ್ಲು ಇಲ್ಲಿಂದ ಅದಕ್ಕೊಂದು ಪೈಪು ನೀರಿಗೆ. ತಿರ್ಗಾ ನಮ್ಮಂಗೆ ಕಲ್ ಮೇಲೆ ಬಟ್ಟೆ ಹೋಗಿಲ್ಲ. ವಾಷಿಂಗ್ ಮಿಷಿನ್ಗೆ ಹಾಕಿರೇನೋ ಜಾಸ್ತಿ ಬಿಡ್ರೋಣ ತಾಣೆಯಲ್ಲಿ ಬಿಸಾಕಿದ್ರೆ. ನಾವು ಹಂಗಲ್ಲ, ನೆನ ಹಾಕಿ ಸೋಪ್ ಹಾಕಿ ಬ್ರಷಾಗಿ ಉಜ್ಜಿ ನಾವು ಬಟ್ಟೆ ಒಗಿತೀವಿ. ಗೊತ್ತಾಯ್ತಾ? ಈಗಿನವ್ರು ಹಂಗಲ್ಲ ಬಿಡಿಸೋಣ. ಚಿತ್ರ ಈಗ. ಅಯ್ಯೋ ಈಗಿನವ್ರ ಕತೆ ಕಟ್ಕೋ. 108 ಕಾಯಿಲ್ಲ ಅವ್ರಿಗೆ. ಹೇಳ್ತಾನೆ ಅಂತ ಅನ್ಬೇಡಿ. ನೀವ್ ಹೇಳೋದೆಲ್ಲ ನಿಜ ಬಿಡ್ರಿ. 108 ಕಾಯಿಲ್ಲ. ಆದ್ರೆ ಈ ಚಿನ್ನಪ್ಪನೊಳಗೆ ಕೈ ಬಳೆ ಕೂಡ ಹಾಕ್ಸ್ಕೊಟ್ಕೊಂತಾರ. ಹಂಗೆ ಬರೇ ಕೈಲೇ ತಾಂಡೆ ಗಂಡಿರು ಊಟ ಹಾಕ್ತಾರೆ. ನಾನೊಂದು ದಿವಸ ಬಳೆ ಹೊಡೆದೋಗ್ಬಿಟ್ಟಿತ್ತು. ಕೈ ಮುಚ್ಕೊಂಡು ನಮ್ಮ ಯಜಮಾನ್ರಿ ನೀರಿಗೆ ಹಾಕೊಂಡು, ಯಾಕೆ ಕೈ ಮುಚ್ಕೊಂಡಿದ್ದೀರಿ? ಯಾಕೆ ಎಲ್ಲ ತೆಗಿ ಕೈ. ಅವಾಗ ಕೈ ತಗ್ಸಿ ಅವಾಗೆ ನೆಲ್ಮಗಳು ಕರ್ಕೊಂಡು ಬಳೆ ತಗ್ಸ್ಕೊಂಡ್ರಿ. ಈಗ ಹಂಗಲ್ರಿ ಏನೋ